ಯುವಕನ ಬಲಿ ಪಡೆದ ಅವೈಜ್ಞಾನಿಕ ಹಂಸ್ ಕೊನೆಗೂ ತೆರವು. ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿಯಲ್ಲಿ ಅಳವಡಿಸಿದ್ದಂಥ ಹಂಸ್ ಮಂಡ್ಯದ ವಿಸಿ ಫಾರಂ ಗೇಟ್ ಬಳಿ ಹಾಕಿದ್ದಂಥ ಅವೈಜ್ಞಾನಿಕವಾಗಿ ಹಂಸ್ ನಿರ್ಮಿಸಿದಂಥ ಹೆದ್ದಾರಿ ಪ್ರಾಧಿಕಾರ ವೈಟ್ ಟ್ಯಾಪಿಂಗ್ ರೇಡಿಯಂನ್ನು ಅಳವಡಿಸದೆ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು. ಅಧಿಕಾರಿಗಳ ಬೇಜವಾಬ್ದಾರಿಗೆ ಬಲಿಯಾಗಿದ್ದಂಥ ಬೈಕ್ ಸವಾರ ಬೈಕ್ ಸ್ಕಿಡ್ ಆಗಿ ಶುಕ್ರವಾರ ರಾತ್ರಿ ರೋಹಿತ್ ಎಂಬಾತ ಸಾವನ್ನಪ್ಪಿದ್ರು. ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಂಥ ಅಪಘಾತದ ದೃಶ್ಯ. ಈ ಕುರಿತು ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಹಂಸನ ತೆರವು ಮಾಡಲಾಗಿದೆ. ನೋಡಿ, ಒಂದು ಜೀವನೇ ಹೋಗಿತ್ತು. ಸೊ ಇಷ್ಟಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಳಲ್ವಾ? ಯಾವಾಗ ಆ ಹಂಸನ ತೆರವು ಮಾಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಫೈನಲಿ ಆ ಒಂದು ವರದಿಗೆ ಇದೀಗ ಫಲಶ್ರುತಿ ಸಿಗ್ತಾ ಇದೆ. ಅದನ್ನ ತೆರವು ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ದಾರೆ. ಯುವಕನ ಬಲಿ ಪಡೆದಂತ ಅವೈಜ್ಞಾನಿಕ ಹಂಸನ ಕೊನೆಗೂ ಕೂಡ ತೆರವು ಮಾಡಿದ್ದಾರೆ ಅಧಿಕಾರಿಗಳು. ಒಂದು ಜೀವ ಹೋದ್ಮೇಲಾದ್ರೂ ಎಚ್ಚೆತ್ಕೊಂಡಿದ್ದಾರಲ್ಲ ಅನ್ನೋದಷ್ಟೇ ಸಮಾಧಾನ. ಮೈಸೂರು ಬೆಂಗಳೂರು ಹಳೆ ಹೆದ್ದಾರಿಯಲ್ಲಿ ಈ ಹಂಸನ ಅಳವಡಿಸಲಾಗಿತ್ತು. ಮಂಡ್ಯದ ವಿಸಿ ಫಾರ್ಮ್ ಗೇಟ್ ಬಳಿ ಹಂಪನ್ನು ಹಾಕಲಾಗಿತ್ತು. ಅವೈಜ್ಞಾನಿಕವಾಗಿ ಹಂಸನ ನಿರ್ಮಿಸಿದಂಥ ಹೆದ್ದಾರಿಯ ಪ್ರಾಧಿಕಾರ ವೈಟ್ ಟ್ಯಾಪಿಂಗ್ ರೇಡಿಯಂನೂ ಕೂಡ ಅಳವಡಿಕೆ ಮಾಡದೆ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸಲಾಗಿತ್ತು. ಇದು ಸಾರ್ವಜನಿಕರ ಆಕ್ರೋಶಕ್ಕೂ ಅಸಮಾಧಾನಕ್ಕೂ ಕೂಡ ಕಾರಣವಾಗಿತ್ತು. ಹಿಡಿಶಾಪ ಹಾಕ್ತಾ ಇದ್ರು ಅಧಿಕಾರಿಗಳಿಗೆ, ಕೆಲಸ ಮಾಡದೇ ಮಾಡ್ತೀರಾ, ಕ್ಲೀನಾಗಿ ಮಾಡಿ, ಅಲ್ಲೊಂದು ವೈಟ್ ಟ್ಯಾಪಿಂಗೂ ಇಲ್ಲ, ರೇಡಿಯಮ್ಮೂ ಇಲ್ಲ ಅಂತ ಅಂದರೆ ಹೆಂಗೆ ತಾನೇ ವಾಹನ ಸವಾರರಿಗೆ ಅಲ್ಲೊಂದು ಹಂಸಿದೆ ಅನ್ನೋದು ಗೊತ್ತಾಗತ್ತೆ. ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡೋದ್ರಿಂದನೇ ಆಕ್ಸಿಡೆಂಟ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು ಅನ್ನುವಂಥ ಅಸಮಾಧಾನ ವ್ಯಕ್ತವಾಗಿತ್ತು. ಅದಲ್ಲದೆ ಈ ವಿಚಾರದ ಬಗ್ಗೆ ನಾವು ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ. ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ಪ್ರಶ್ನೆ ಮಾಡಿದ್ವಿ. ಇದೀಗ ಫೈನಲಿ ಆ ಹಂಪನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಬೈಕ್ ಸ್ಕಿಡ್ ಆಗಿ ಶುಕ್ರವಾರ ರಾತ್ರಿ ರೋಹಿತ್ ಎಂಬಾತ ಸಾವನ್ನಪ್ಪಿದ್ದು ಸಿಸಿಟಿವಿಯಲ್ಲಿ ಈ ಅಪಘಾತದ ದೃಶ್ಯ ಕೂಡ ಸೆರೆಯಾಗಿತ್ತು. ಈ ಕುರಿತು ಸಂಪೂರ್ಣವಾದಂಥ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಈ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದ ಹಾಗೇನೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ, ಹಂಸನ್ನು ತೆರವು ಮಾಡಿದ್ದಾರೆ.